ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ನೋಡಿ, ನಾನು ಮಳವಳ್ಳಿ ಪಟ್ಟಣದ ಹೃದಯ ಭಾಗದಲ್ಲಿರುವಂಥ ಅನಂತರಾಮ್ ವೃತ್ತದಲ್ಲಿದ್ದೀನಿ. ನೋಡಿ ಸ್ನೇಹಿತರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಾಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪಕ್ಕದಲ್ಲಿ ನಮ್ಮ ಮಳವಳ್ಳಿಯ ಹಾಲಿ ಶಾಸಕರಾದಂಥ ಶ್ರೀಯುತ ನರೇಂದ್ರ ಸ್ವಾಮಿ ಅವರ ಒಂದು ಕಟೌಟ್ ಇದೆ ಸ್ನೇಹಿತರೆ. ಇದನ್ನ ಹಾಕಿ ಹತ್ತತ್ರ ಒಂದು ತಿಂಗಳು ಮೇಲಾಗಿದೆ ಸ್ನೇಹಿತರೆ. ಅದನ್ನ ಇನ್ನೂ ಕೂಡ ಒಂದು ತೆಗೆಯುವಂತ ಯಾವುದೇ ರೀತಿಯ ಒಂದು ಆಲೋಚನೆ ಈ ತಾಲೂಕು ಆಡಳಿತ ಆಗಲಿ ಅಥವಾ ಮಳವಳ್ಳಿ ಪುರಸಭೆ ಆಡಳಿತ ಆಗಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಬನ್ನಿ, ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಮಳವಳ್ಳಿಲಿ ಒಂದು ವಿಶೇಷವಾದಂಥ ಒಂದು ಸ್ಕೀಮು ಇದೆ. ಅದ್ರ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಕಾರಣಕ್ಕೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನಾನಿವಾಗ ನಿಮ್ಮನ್ನ ಮಳವಳ್ಳಿ ಪಟ್ಟಣದ ಪ್ರತಿಷ್ಠಿತ ಬಡಾವಣೆಯಾದಂಥ NES ಬಡಾವಣೆಯ ಅನಿತಾ ಕಾನ್ವೆಂಟ್ ರಸ್ತೆಯಲ್ಲಿ ನಿಮ್ಗೊಂದು ಸ್ಕೀಮ್ ಇದೆ ಸ್ನೇಹಿತರೆ. ಅದೇನಂತಂದ್ರೆ ಸ್ನೇಹಿತರೆ ನೋಡಿ, ನೀವೀಗ ನೋಡ್ತಾ ಇರೋದು ಮಳವಳ್ಳಿ ಪಟ್ಟಣದ NES ಬಡಾವಣೆಯ ಅನಿತಾ ಕಾನ್ವೆಂಟ್ ರಸ್ತೆ ಸ್ನೇಹಿತರೆ. ಈ ರಸ್ತೆಯಲ್ಲಿ ಒಂದು ಸ್ಕೀಮ್ ಇದೆ. ಅದೇನಂತಂದ್ರೆ ಸುಲ್ತಾನ್ ರಸ್ತೆಯಿಂದ ನೀವು ಮೈಸೂರು ರಸ್ತೆಗೆ ಬಂದರು ಅಥವಾ ಮೈಸೂರು ರಸ್ತೆಯಿಂದ ಸುಲ್ತಾನ್ ರಸ್ತೆ ಕಡೆಗೆ ಈ ರಸ್ತೆಯಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದರೆ ನಿಮಗೆ ಎರಡು ಬದಿಯಲ್ಲಿ RTO ಅಧಿಕಾರಿಗಳು ಒಂದು ಪ್ರಶಂಸಾ ಪತ್ರ ಕೊಡ್ತಾರೆ. ಯಾಕೆಂದರೆ ಇಂಥ ಒಂದು ಕೆಟ್ಟ ರಸ್ತೆ ಮಳವಳ್ಳಿ ಪಟ್ಟಣದಲ್ಲಿ ಅಥವಾ ಮಳವಳ್ಳಿ ತಾಲೂಕಲ್ಲಿ ಎಲ್ಲೂ ಇಲ್ಲವೇ ಇಲ್ಲ ಸ್ನೇಹಿತರೆ. ಈ ರಸ್ತೆ ವಿಶೇಷತೆ ಹೇಳ್ತೀನಿ ಕೇಳಿ. ಮಳವಳ್ಳಿ ಪಟ್ಟಣದಲ್ಲಿ ಅತಿ ಹೆಚ್ಚು ಶಾಲಾ ಬಸ್ಸುಗಳು ಓಡಾಡುವಂಥ ಒಂದು ಪ್ರಮುಖವಾದಂಥ ರಸ್ತೆ ಸ್ನೇಹಿತರೆ. ಅನಿತಾ ಕಾನ್ವೆಂಟಲ್ಲಿ 1000 ಮಕ್ಕಳ ಸ್ಟ್ರೆಂತ್ ಇದೆ ಸ್ನೇಹಿತರೆ. ಅಷ್ಟು ಒಂದು ದೊಡ್ಡ ಶಾಲೆ ಇದು, ಮತ್ತು ಆದರ್ಶ ಶಾಲೆ ಇದೆ. ಇಲ್ಲಿ ಈ ಒಂದು ಪರಿಸರದಲ್ಲಿ ಸುತ್ತಮುತ್ತ ಒಂದು 6-7 ಶಾಲೆಗಳಿವೆ ಸ್ನೇಹಿತರೆ. ಇಲ್ಲಿ ಸಾವಿರಾರು ಮಕ್ಕಳು ಪ್ರತಿನಿತ್ಯ ಶಾಲೆಗಳಿಗೆ ಹೋಗಲಿಕ್ಕೆ ಓಡಾಡ್ತಿರ್ತಾರೆ. ಮತ್ತು ಶಾಲಾ ಬಸ್ಗಳು ಕೂಡ ಅತಿ ಹೆಚ್ಚು ಸಂಚರಿಸ್ತವೆ. ನೋಡಿ ರಸ್ತೆ ಯಾವ ಮಟ್ಟಿಗೆ ಎಕ್ಕಟ್ಟೋಗಿದೆ ಅಂತ ಆ ವಿಜುವಲ್ಸ್ಗಳನ್ನ ನೀವು ನೋಡ್ಬಿಡಿ ಸ್ನೇಹಿತರೆ. ನೋಡಿರಲ್ಲ,
ಈ ಒಂದು ರಸ್ತೆಗೆ ಗುದ್ಲಿ ಪೂಜೆ ಆಗಿ ಆಲ್ಮೋಸ್ಟ್ 1.5 ತಿಂಗಳಾಗಿದೆ ಸ್ನೇಹಿತರೆ. ಆದರೆ ಹಾಲಿ ಶಾಸಕರು ಕೇವಲ ಗುದ್ಲಿ ಪೂಜೆಗಷ್ಟೇ ಸೀಮಿತವಾಗಿ ಇಟ್ಕೊಂಡಿದ್ದಾರೆ ಈ ಒಂದು ರಸ್ತೆ ಕಾಮಗಾರಿನ. ಇನ್ನೂ ಕೂಡ ಈ ರಸ್ತೆ ಕಾಮಗಾರಿನ ಏನಕ್ಕೆ ಮಾಡಿಸ್ತಾ ಇಲ್ಲ ಅಂತ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಬಹುಶಃ ಏನಾದರೂ ಎಲೆಕ್ಷನ್ ಹತ್ರ ಬರಲಿ, 2028 ಹತ್ತತ್ರ ಮಾಡಿಸೋಣ, ಈ ರಸ್ತೆ ಮಾಡಿಸಿದೀನಿ ಅಂತ ಮತ ಕೇಳೋಣ ಅಂತ ಏನಾರ ಅವ್ರ ಮನಸ್ಸಲ್ಲಿ ಆಲೋಚನೆ ಇರ್ಬೋದಾ ಗೊತ್ತಿಲ್ಲ. ಮತ್ತೆ ಮಳವಳ್ಳಿ ಪಟ್ಟಣದ ಅನಂತರಾಮ್ ವೃತ್ತದಲ್ಲಿರುವಂಥ ಒಂದು ಬೃಹತ್ ಕಟೌಟ್ಗಳಿಂದ ಸಾಕಷ್ಟು ಜನಗಳಿಗೆ ಅಲ್ಲಿ ಕಿರಿಕಿರಿ ಆಗ್ತಾ ಇದೆ. ಆದರೆ ಅದು ಕೂಡ 1 ತಿಂಗಳು ಮೇಲೆ ಆಗಿದೆ ಆ ಕಟೌಟ್ಗಳನ್ನ ಹಾಕಿ. ಅದನ್ನು ಯಾರನ್ನ ಮೆಚ್ಚಿಸಿ ಅಥವಾ ಮಂತ್ರಿಗಿರಿ ಏನಾರ ಕೊಡ್ತಾರೆ ಅದು ನೋಡ್ಬಿಟ್ಟು ಅಂತ ಏನಾರ ಶಾಸಕರು ಹಾಕೊಂಡಿದ್ದಾರೋ ಅದರಿಂದ ಇರುವಂಥ ಸೀಕ್ರೆಟ್ ನಮಗೂ ಗೊತ್ತಾಗ್ತಾ ಇಲ್ಲ. ಆದರೆ ಮಾಹಿತಿಯ ಕೆಲವೊಂದು ಅರ್ಜಿ ಹಾಕಿ ಆ ಕಟೌಟ್ ಹಾಕಲಿಕ್ಕೆ ಏನು ಪುರಸಭೆಗೆ ಎಷ್ಟು ಶುಲ್ಕ ಕಟ್ಟಿದ್ದಾರೆ ಮತ್ತು ಏನು ಶುಲ್ಕನ ಯಾವ ರೀತಿ ಅನುಮತಿ ಪಡ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿಗಳ ಅರ್ಜಿ ಹಾಕ್ತೀನಿ. ಯಾಕೆಂದರೆ ಸಾಕಷ್ಟು ಮಾಹಿತಿಗಳ ಅರ್ಜಿ ಹಾಕಿದಾಗ ಮಾಹಿತಿ ಕೊಡಕ್ಕೆ ಬರಲ್ಲ ಅನ್ನೋದು ಒಂದು ದೊಡ್ಡ ಒಂದು ಶೋಕಿ ಆಗಿದೆ. ಅಧಿಕಾರಿಗಳಿಗೆ ಮಾಹಿತಿ ಕೊಡದೇನೆ ಸಾಕಷ್ಟು ಆಟ ಆಡಿಸ್ತಾರೆ. ಆದರೆ ಈ ಸತಿ ಮಾಹಿತಿ ಅರ್ಜಿ ಹಾಕಿ ಮೇಲ್ಮನವಿ ಸಲ್ಲಿಸೋದ್ರಿಂದ ಹಿಡಿದು ಕಾನೂನು ಹೋರಾಟ ಕೊನೆವರೆಗೂ ಮಾಡಿ ಎಲ್ಲ ಮಾಹಿತಿಗಳನ್ನು ಸರಿಯಾದ ರೀತಿಯಲ್ಲಿ ಈ ಸತಿ ಪಡ್ಕೊಳ್ತೀನಿ, ಬಿಡಲ್ಲ. ಯಾಕೆಂದರೆ ಸ್ವಲ್ಪ ಇಷ್ಟು ದಿನ ನನಗೆ ಬೇರೆ ಬೇರೆ ಸಮಸ್ಯೆಗಳಿದ್ವು. ಬನ್ನಿ ಸ್ನೇಹಿತರೆ, ಇವಾಗ ನಾನು ನಿಮಗೆ ಹಾಲಿ ಶಾಸಕರ ಹುಟ್ಟೂರಾದಂಥ ಪೂರಿಗಾಲಿ ಗ್ರಾಮಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಮ್ಮ ಶಾಸಕರ ಮನೆ ಎದುರುಗಡೆ ಇರುವಂಥ ರಸ್ತೆ ಎಷ್ಟು ಸುಸಜ್ಜಿತವಾಗಿದೆ, ಎಷ್ಟು ನೀಟಾಗಿ ರಸ್ತೆನ ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಸ್ನೇಹಿತರೆ ನೋಡಿ, ನಾನು ಪೂರಿಗಾಲಿ ಗ್ರಾಮದಲ್ಲಿದ್ದೀನಿ ನೋಡಿ. ಇದು ಪೂರಿಗಾಲಿಯ ಒಂದು ಪ್ರಮುಖ ವೃತ್ತ. ನರಸೀಪುರಕ್ಕೆ ಮತ್ತು ಈ ಕಡೆ ತಲಕಾಡು ಭಾಗಕ್ಕೆ, ಮತ್ತು ಇದು ಮಳವಳ್ಳಿಗೆ ಹೋಗುವಂಥ ರಸ್ತೆ. ನೀವೆಲ್ಲರೂ ನೋಡೇ ಇರ್ತೀರಿ ಸ್ನೇಹಿತರೆ. ನೋಡಿ, ಇದು ನಮ್ಮ ಹಾಲಿ ಶಾಸಕ ಶ್ರೀಯುತ ನರೇಂದ್ರ ಸ್ವಾಮಿ ಅವರ ಒಂದು ನಿವಾಸ ಸ್ನೇಹಿತರೆ. ನೋಡಿ, ಇಲ್ಲಿ ರಸ್ತೆ ಎಷ್ಟು ವಿಶಾಲವಾಗಿದೆ, ಮತ್ತು ಒಂದು ರಸ್ತೆಗೆ ಬಣ್ಣಗಳು ಬೆಳೆದಿರೋದು ನೋಡಿ. ಆ ಲೇನ್ ಡಿಸಿಪ್ಲಿನ್ ಕಾಪಾಡ್ಕೊಳ್ಳೋಕ್ಕೋಸ್ಕರ, ಮತ್ತು ಅವ್ರ ಮನೆಗೆ ಎಂಟ್ರಿ ಆಗುವಂಥ ಜಾಗದಲ್ಲಿ ಹಾಕಿರುವಂಥ ಒಂದು ಇದನ್ನು ನೋಡ್ರಾ ಎಷ್ಟು ಅಚ್ಚುಕಟ್ಟಾಗಿ ಈ ರಸ್ತೆ ಇದೆ ನೋಡಿ ಸ್ನೇಹಿತರೆ. ಆದರೆ ಈ ಒಂದು ಸರ್ಕಲ್ ಇದೆಯಲ್ಲ, ಈ ಸರ್ಕಲ್ಲು, ಈ ರಸ್ತೆ ಇದೆ ನೋಡಿ, ಈ ರಸ್ತೆ ಇಲ್ಲೆಲ್ಲೂ ನೋಡಿ, ಈ ಭಾಗದಲ್ಲೆಲ್ಲೂ ರಸ್ತೆ ಇಷ್ಟು ನೀಟಾಗಿ ಏನು ಆಗಿಲ್ಲ ನೋಡಿದ್ರಾ. ಅಂದರೆ ಇಲ್ಲಿ ಶಾಸಕರಿಗೋಸ್ಕರ ಅಧಿಕಾರಿಗಳು ಪಕ್ಷಪಾತ ಮಾಡಿರೋದು, ಮತ್ತು ಶಾಸಕರು ಅಂತ ವಿಶೇಷವಾಗಿ ಈ ರಸ್ತೆನ ರೆಡಿ ಮಾಡಿಕೊಟ್ಟಿರೋದು ನಿಮ್ಮ ಕಣ್ಣಿಗೆ ರಾಚುತ್ತೆ. ಯಾಕೆಂದರೆ ಈ ರೀತಿ ಪಟ್ಟೆ ಹಾಕಿರೋದು ಕೇವಲ ಒಂದು 150 ಮೀಟರ್ ಅಷ್ಟೇ. ಇಲ್ಲಿ ಈ ರೀತಿ ಒಂದು ನೀಟಾಗಿ ರಸ್ತೆನ ವಿಶಾಲವಾಗಿ ಮಾಡಿ ಒಂದು ಪಟ್ಟೆಗಳನ್ನು ಕೂಡ ಹಾಕಲಾಗಿದೆ ಸ್ನೇಹಿತರೆ. ಆದರೆ ನೋಡಿ, ಮಳವಳ್ಳಿ ಪಟ್ಟಣದ NS ಬಡಾವಣೆಯ ಒಂದು ಸಾವಿರಾರು ಮಕ್ಕಳು, ಅಂದರೆ ಈ ದೇಶದ ಭವಿಷ್ಯನೇ ಮಕ್ಕಳು ಸ್ನೇಹಿತರೆ. ಅವರು ಇವತ್ತು ಮಕ್ಕಳಾಗಿದ್ದಾರೆ, ಮುಂದೆ ಪ್ರಜೆಗಳಾಗ್ತಾರೆ. ಆ ರಸ್ತೆ ಮಾತ್ರ ಯಾವ ರೀತಿ ಕುಲುಗುಟ್ಟಾಗಿದೆ ನೋಡಿ. ಈಗಾಗಲೇ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರ ಬೆಂಬಲಿಗರಿಗೆ ಒಂದು ಫೈಟ್ ಕೂಡ ಒಂದು ಪತ್ರಿಕಾಗೋಷ್ಠಿಗಳ ಮೂಲಕ ನಡೀತಾ ಇದೆ. ಮತ್ತು ಶ್ರೀಧರ್ ಎಂಬುವರ ಮೇಲೆ JDS ಬೆಂಬಲಿಗ ಶ್ರೀಧರ್ ಎಂಬುವರ ಮೇಲೆ ಕೂಡ ಒಂದು FIR ಕೂಡ ಹಾಕಲಾಗಿದೆ. ಈ ರೀತಿ ಸಾಕಷ್ಟು ವಿಚಾರಗಳಿವೆ ನೋಡಿ. ನಾನು ಕೂಡ ಮಳವಳ್ಳಿ ತಾಲೂಕಿನ ಪ್ರಜೆಯಾಗಿ ನಾನು ಕೂಡ ನಮ್ಮ ಶಾಸಕರು, ಹಾಲಿ ಶಾಸಕರು ನರೇಂದ್ರ ಸ್ವಾಮಿ ಅವರು ಮಂತ್ರಿಯಾಗಲಿ ಅಂತ ನಾನು ಕೂಡ ಬಯಸ್ತೀನಿ. ಯಾಕೆ ಅಂತಂದರೆ ನಮ್ಮಲ್ಲಿ 1000 ಕಿತ್ತಾಟಗಳಿರ್ಬೋದು, ನಮ್ಮಲ್ಲಿ 1000 ಡಿಫ್ರೆನ್ಸ್ಗಳಿರ್ಬೋದು, ಆದರೆ ನಮ್ಮ ಕ್ಷೇತ್ರಕ್ಕೆ ಒಂದು ಮಂತ್ರಿಗಿರಿ ಸಿಗುತ್ತೆ ಅಂತ ಖುಷಿ ಪಡೋ ವಿಚಾರದಲ್ಲಿ ನಾನು ಮೊದಲಿನಾಗಿರ್ತೀನಿ. ಧನ್ಯವಾದ. ಈ ಒಂದು ಮಳವಳ್ಳಿ ಪಟ್ಟಣದ NS ಬಡಾವಣೆಯ ಒಂದು ಪ್ರತಿಷ್ಠಿತ ಆ ಒಂದು ರಸ್ತೆನ ಆದಷ್ಟು ಬೇಗ ನಮ್ಮ ಹಾಲಿ ಶಾಸಕರು ಸರಿ ಮಾಡಿಸ್ಕೊಡ್ಲಿ ಅಂತ ನಾನು ಕೂಡ ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ. ಮಳವಳ್ಳಿ ತಾಲೂಕಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ಮತ್ತು ಅನಾಭಿವೃದ್ಧಿಗಳೆಲ್ಲ ಆಗಿವೆ. ಅವೆಲ್ಲನೂ ನಿಮಗೆ ಸಾಕ್ಷಿ ಸಮೇತ ಮುಂದಿನ ಸಂಚಿಕೆಗಳಲ್ಲಿ ಪ್ರತಿಯೊಂದು ಸ್ಥಳಕ್ಕೆ ತೆರಳಿ ಆ ವಿಶೇಷ ವರದಿಗಳನ್ನ ಮಾಡಿಕೊಡ್ತೀನಿ. ಧನ್ಯವಾದ. ಈ ವಿಡಿಯೋ ನೋಡೋದಕ್ಕಾಗಿ ನನ್ನ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ಒಂದು ಸ್ಟೋರಿನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.